ಒಂದು ದಿನ ಒಂದು ಚಿಕ್ಕ ಮಗು ಸಮುದ್ರದ ತೀರದಲ್ಲಿ ಆಟಾಡ್ತಿರುತ್ತೆ. ಸಮುದ್ರದ ಅಲೆ ಬಂದು ಆ ಚಿಕ್ಕ ಮಗು ಚಪ್ಪಲಿನ ಎಳ್ಕೊಂಡು ಹೋಗ್ಬಿಡುತ್ತೆ. ಆಗ ಮಗುಗೆ ತುಂಬಾ ಕೋಪ ಬಂದು ಮರಡ್ ಮೇಲೆ ಬರೆಯುತ್ತೆ, ಸಮುದ್ರ ಒಂದು ಕಳ್ಳ ನನ್ ಚಪ್ಪಲಿನ ಕತ್ಕೊಂಡು ಹೋಯ್ತು ಅಂತ. ಮೀನ್ ಹಿಡಿಯೋನು ಸಮುದ್ರದಿಂದ ಆಚೆ ಬರ್ತಾನೆ, ಅವನ್ ಕೈಲಿ ತುಂಬಾನೇ ಮೀನ್ಗಳಿರುತ್ತೆ, ಅವನಿಗೆ ತುಂಬಾನೇ ಖುಷಿ ಆಗುತ್ತೆ. ಅವನು ಕೂಡ ಮರಡ್ ಮೇಲೆ ಬರೀತಾನೆ, ಈ ಸಮುದ್ರ ನನ್ ಜೀವನ ಕಾಪಾಡ್ತಿದೆ, ನನ್ ಜೀವನ ನಡೀತಿರೋದೇ ಈ ಸಮುದ್ರದಿಂದ ಅಂತ ಬರೀತಾನೆ. ಒಂದು ವಯಸ್ಸಾಗಿರೋಂತ ಅಜ್ಜಿ ಮಗ ಸಮುದ್ರದಲ್ಲಿ ಮುಳುಗಿ ಸಾಯ್ತಾನೆ. ಅಂಡ್ ಆ ಅಜ್ಜಿ ಕೋಪದಲ್ಲಿ ನೊಂದ್ಕೊಂಡ್ ಬರೀತಾಳೆ, ಸಮುದ್ರ ಒಂದು ಕೊಲೆಗಾರ, ನನ್ನ ಮಗನ್ನ ಕೊಲೆ ಮಾಡ್ತು ಅಂತ. ಒಂದು ವಯಸ್ಸಾಗಿರುವಂತ ಅಜ್ಜ ನಡ್ಕೊಂಡು ಹೋಗ್ತಿರ್ತಾನೆ. ಮುಂದೆ ಅವನಿಗೊಂದು ಮುತ್ತು ಸಿಗುತ್ತೆ. ಅವ್ನು ತುಂಬಾ ಖುಷಿಲ್ ಬರೀತಾನೆ, ಸಮುದ್ರ ಒಂದು ದೊಡ್ಡ ದಾನಿ ನನಗೆ ಈ ಒಂದು ಮುತ್ತನ್ನ ದಾನವಾಗಿ ಕೊಟ್ಟಿದೆ ಅಂತ. ಅದಾದ್ಮೇಲೆ ಒಂದು ದೊಡ್ಡ ಅಲೆ ಬಂದು ಇವ್ರುಗಳೆಲ್ಲ ಮರ ಮೇಲೆ ಬರೆದಿರೋದು ಎಲ್ಲದನ್ನು ಅಳಿಸ್ಕೊಂಡು ವಾಪಸ್ ಹೋಗುತ್ತೆ. ಅಂದ್ರೆ ಸಮುದ್ರಕ್ಕೆ ಈ ಜಗತ್ತು ಏನ್ ಹೇಳುತ್ತೆ, ಏನ್ ಯೋಚನೆ ಮಾಡುತ್ತೆ ಅನ್ನೋದು ವ್ಯತ್ಯಾಸನೇ ಆಗಲ್ಲ. ಅಂಡ್ ನಮ್ ಲೈಫಲ್ಲಿ ಕೂಡ ನಾವ್ ಹೀಗೆ ಇರ್ಬೇಕು. ಜನ ಏನ್ ಹೇಳ್ತಾರೆ